ಬ್ರೋ ಥಿಯೇಟರ್ ಮ್ಯಾನೇಜರ್ ಮಾತಾಡ್ತಿದ್ರು, ಈ ಥರ ಸಿನಿಮಾ ಮಾಡಿ ನೋಡಿ ಎಲ್ಲ ಜನ ಬರ್ತಿದ್ದಾರೆ. ಮತ್ತೆ ಒಂದು ನಂಬಿಕೆ ಬಂದ್ಬಿಡ್ತು ನಮಗೆ, ನಮ್ಮ ಸಿನಿಮಾ ಶಿಲ್ಲೆಗಳು ಕಮ್ಮಿ ಬೀಳುತ್ತೆ, ಚಪ್ಪಾಳೆಗಳು ಜಾಸ್ತಿ ಬೀಳ್ತಿದೆ. ಇನ್ನೊಬ್ರು ಬಂದು ಹೇಳ್ತಾರೆ, ಈ ಥರ ಸಿನಿಮಾ ಮಾಡಿದ್ರೆ ಯಾಕ್ರಿ ಕನ್ನಡದಲ್ಲಿ ಓಡಲ್ಲ, ಎಷ್ಟು ಚೆನ್ನಾಗಿ ಮಾಡಿದ್ಯಾ ಮಗನೆ, ಫೈಟ್ ಗಿಟ್ ಎಲ್ಲ ಸೂಪರು, ಎಮೋಷನ್ ಅಳಿಸೋದ್ರಲ್ಲಿ ಒಂದು ಕೈ ಮೇಲೆ ನಿಮ್ಮ ತಂದೆಗಿಂತ ಮೇಲೆ ಅಂತ. ಅಂದರೆ ಅವ್ರ ಹೆಸರು ಉಳಿಸಿದ್ದೀನಿ ಅನ್ನೋದು ನನಗೆ ಒಂದು ಖುಷಿ ಆಗ್ತಿದೆ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪ್ರವೀಣ್ ಅಂತ. ಈ ಹೊತ್ತು ಮುಗೆ ಮಾದೇವ ತುಂಬ ಎಮೋಷ್ನಲ್ ಮಾದೇವ ಎಲ್ಲ ಕಡೆ ಇಡೀ ಕರ್ನಾಟಕನ ಅಳಿಸ್ಬಿಟ್ಟಿದ್ದಾರೆ ಈ ಸಲ. ವಿನೋದ್ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ. ಆ್ಯಂಡ್ ಮೊದಲಿಗೆ ಕಂಗ್ರ್ಯಾಚುಲೇಷನ್ಸ್. ನನ್ನ ನೆನಪಿದಂಗೆ ದಿಲ್ ಅಂದರೆ ತುಂಬ ಚಿಕ್ಕ ಹುಡುಗನಿದ್ದಾಗಿಂದ ನಾನು ಫಾಲೋ ಮಾಡಿದ್ದೀನಿ. ಐ ಮೀನ್ ಇಷ್ಟು ವರ್ಷಗಳಲ್ಲಿ ನಾನು ಕಂಡಂಥ ಒಂದು ಸ್ಪಾರ್ಕ್ ಇವತ್ತಾಗಿದೆ ಸರ್, ಈ ಸಿನಿಮಾದಿಂದಾಗಿದೆ. ಈಗ ಈ ಸಿಚುವೇಶನ್ನ ನೀವು ಹೇಗೆ ಅನುಭವಿಸ್ತಾ ಇದ್ದೀರಾ ಸರ್? ಮೊದಲನೇದಾಗಿ ಯಾವಾಗಲೂ ಎಲ್ಲ ಕರ್ನಾಟಕದ ಜನತೆ ಅಭಿಮಾನಿ ದೇವರುಗಳಿಗೆ ಆಶೀರ್ವಾದ, ಇವತ್ತು ನಮ್ಮನ್ನು ಈ ರೇಂಜಿಗೆ ಆಶೀರ್ವಾದ ಮಾಡಿದ್ದಕ್ಕೆ ಅವ್ರಿಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳು ತಿಳಿಸ್ತೀನಿ. ಯಾಕಂದರೆ ಇವತ್ತು ಒಂದೇನು ನಡೀತಿದೆ ಇಂಡಸ್ಟ್ರಿ, ಇಲ್ಲ ಜನ ಬರ್ತಿರಲಿಲ್ಲ, ಥಿಯೇಟ್ರ್ಗಳೆಲ್ಲ ಕ್ಲೋಸ್ ಆಗಿಬಿಟ್ಟಿತ್ತು. ಸುಮಾರು ಥಿಯೇಟ್ರ್ಗಳು 3 ತಿಂಗಳು 4 ತಿಂಗಳು ಕ್ಲೋಸ್ ಆಗಿತ್ತು. ಆಮೇಲೆ ಕೆಲವರು ನನ್ನ ಹತ್ರ ಫೋನಲ್ಲಿ ಕೆಲವರು ಮಾತಾಡಿದ್ದಾರೆ, ನೀವು ನಿಮ್ಮ ಸಿನಿಮಾ ಬಂದಿದ್ದು ಇವತ್ತು ಥಿಯೇಟ್ರೆಲ್ಲ ಮತ್ತೆ ಓಪನ್ ಮಾಡಿದ್ವಿ. ಆಮೇಲೆ ಇವತ್ತು ಒಬ್ಬರು ಥಿಯೇಟರ್ ಮ್ಯಾನೇಜರ್ ಮಾತಾಡ್ತಿದ್ರು, ಈ ಥರ ಸಿನಿಮಾ ಮಾಡಿ ನೋಡಿ ಎಲ್ಲ ಜನ ಬರ್ತಿದ್ದಾರೆ, ಮತ್ತೆ ಒಂದು ನಂಬಿಕೆ ಬಂದ್ಬಿಡ್ತು ನಮಗೆ, ಒಳ್ಳೆ ಸಿನಿಮಾ ಮಾಡಿದ್ರೆ ಖಂಡಿತ ಜನ ಕೈ ಬಿಡಲ್ಲ, ಬಂದು ನೋಡ್ತಿದ್ದಾರೆ ಅಂತೇಳಿ. ಆಮೇಲೆ ನೆನ್ನೆ ಅಷ್ಟು ಮ್ಯಾಕ್ಸಿಮಮ್ ಕಲೆಕ್ಷನ್ ಆಗಿರೋದು ಇಡೀ ನಾವು ಏನು ಲಾಸ್ಟ್ ವೀಕ್ ನಾವು ರಿಲೀಸ್ ಮಾಡಿದ್ವಿ, 6ನೇ ತಾರೀಕು ರಿಲೀಸ್ ಮಾಡಿದ್ವಲ್ಲ, ಅಷ್ಟು ಥಿಯೇಟ್ರ್ ಮುಂದೆ ಅಪರ್ಣ ಮೇನ್ ಥಿಯೇಟ್ರಿಗೆ ಹೋಗಿದ್ದೆ. ಈ ಭಾನುವಾರ ಹೋದರೆ ಅದ್ರದ್ದು 3ರಷ್ಟು ಜನ ಇದ್ದರು. ಅದು ಖುಷಿ ಆಗುತ್ತೆ. ಒಂದು ಕಡೆ ಏನೇ ಖುಷಿ ಆದರೂ ನಾನು ಈಗ ನಡೆದು ಬಂದ ದಾರಿನ ಈಗ ಸದ್ಯಕ್ಕೆ ನಾನು ತಿರುಗಿ ನೋಡ್ತಿಲ್ಲ, ಆಯ್ತಪ್ಪ ಗೆದ್ದಾಯ್ತು ಅಂತ. ಯಾಕಂದರೆ ಮುಂದೆ ಇನ್ನೂ ಒಂದಿಷ್ಟು ಇದೆ. ನಾನು ಮೊನ್ನೆನೂ ಅದನ್ನೇ ಹೇಳ್ತಿದ್ದೆ, ವೈಫ್ಗೆ ಅದನ್ನೇ ಹೇಳ್ತಿದ್ದೆ, ಈಗ ನಾನು ಎಂಜಾಯ್ ಮಾಡೋ ಇದರಲ್ಲಿ ಇಲ್ಲ, ಇನ್ನೊಂದು ಸ್ವಲ್ಪ. ಯಾಕಂದರೆ ನಾವು ಹಿಂಗೆ ತಿರುಗಿದ್ರೆ ಒಂದಿಷ್ಟಿದೆ, ಇನ್ನೂ ಈಗ ಸೆಂಟ್ರಲ್ಲಿ ಏನೇನೋ ಬರ್ತಿದೆ, ಏನೇನೋ ಬೆಳವಣಿಗೆಗಳು ಸಡನ್ ಆಗಿ ಆಗ್ತಿದೆ. ಸೊ ಅದನ್ನು ಸ್ವಲ್ಪ ನಮ್ಗೆ ಇನ್ನೊಂದು ವಾರ ಪಾರ ಆಗಬೇಕು ಇಲ್ಲಿಂದ. ಆದಮೇಲೆ ಅವಾಗ ಒಂದು ಸ್ವಲ್ಪ ನಂಬಿಕೆ ಬರುತ್ತೆ. ನನಗೆ ಖುಷಿ ಆಗೋದಕ್ಕಿಂತ ನಮ್ಮ ಮುಂಬರುವ ಸಿನಿಮಾಗಳಿದೆಲ್ಲ, ಏನು ನೆಲ್ಸನ್ ಇದೆ, ಬಲರಾಮ ಇದೆ. ಸೊ ಆಲ್ಮೋಸ್ಟ್ ಅವರು ಈಗ ಏನು ಮಾದೇವದ್ದು ಬಡ್ಜೆಟ್ ಇದೆಯಲ್ಲ ಅದ್ರದ್ದು ಡಬಲ್ ಅಷ್ಟು ಮಾಡಿದ್ದಾರೆ. ಸುಮಾರು 14-15 ಕೋಟಿ ರೂಪಾಯಿ ಬಡ್ಜೆಟ್ ಮಾಡಿದ್ದಾರೆ ಸಿನಿಮಾ. ಸೊ ನನಗೆಲ್ಲೋ ಒಂದು ಕಡೆ ನಂಬಿಕೆ ಆಯ್ತಪ್ಪ, ನನಗೆ ಅದು ಆ ಸಿನಿಮಾದಲ್ಲೂ ಒಬ್ಬರು ನಿರ್ಮಾಪಕರು ಸೇಫ್ ಆಗ್ತಾರೆ. ಯಾಕಂದರೆ ಆ ಸಬ್ಜೆಕ್ಟ್ ಅಷ್ಟು ಕೇಳ್ತಿತ್ತು. ಸೊ ಇಲ್ಲಿಂದ ನನಗೆ ಓಕೆ, ನನಗೆ ಒಳ್ಳೊಳ್ಳೆ ಸಿನಿಮಾ ಮಾಡಬೇಕು. ಆಮೇಲೆ ನಿನ್ನೆಯಿಂದ ನಾನು ಏನು 6ನೇ ತಾರೀಕಿಂದ ನಾನು ಏನು ಅಭಿಮಾನಿಗಳನ್ನ ಆಮೇಲೆ ಕನ್ನಡ ಪ್ರೇಕ್ಷಕರನ್ನ ನಾನು ಏನು ಭೇಟಿ ಮಾಡ್ತಿದ್ದೀನಿ, ಅವ್ರು ಹೇಳಿದ್ದದೆ, ಸೂಪರ್, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರಾ, ನೆಕ್ಸ್ಟ್ ಸಿನಿಮಾ ವೆಯ್ಟ್ ಮಾಡ್ತಿದ್ದೀವಿ. ಅದು ಎಚ್ಚರಿಕೆ ನನಗೆ, ಒಳ್ಳೆ ಸಿನಿಮಾ ಮಾಡು, ಇದಾಯಿತು ನಿಂದು, ಎಲ್ಲ ಇಲ್ಲಿವರೆಗೂ ಮಾಡ್ಕೊಂಬಂದಿದ್ದಾಯಿತು. ಎಲ್ಲರೂ ಫಸ್ಟ್ ಸೆಲೆಬ್ರಿಟಿ ಶೋ ಅಲ್ಲಿ ಹೇಳಿದ್ರು, ಇಲ್ಲಿವರೆಗೂ ಮಾಡ್ಕೊಂಬಂದಿದ್ದ ಸಿನಿಮಾ ಒಂದು ಕಡೆ ಇಟ್ಟರೆ ಮಾದೇವನೇ ಇನ್ನೊಂದು ಕಡೆ ಸಿನಿಮಾ ಅಂತ. ಬಟ್ ಎಲ್ಲ ಅಭಿಮಾನಿ ದೇವರುಗಳು ಅವರು ಹೇಳಿದ್ದದೆ ಒಂದೇ, ಸಿನಿಮಾ ಸೂಪರು, ತುಂಬ ಚೆನ್ನಾಗಿದೆ, ಹೆದರಬೇಡಿ. ಈಗೇನು ಮಲ್ಟಿಪ್ಲೆಕ್ಸ್ದೆಲ್ಲ ಪ್ರಾಬ್ಲಮ್ ಎಲ್ಲ ಆಯ್ತಲ್ಲ, ಎಲ್ಲರೂ ಅದನ್ನೇ ಮಾತಾಡ್ತಿದ್ರು, ಇಲ್ಲ ಚೆನ್ನಾಗಿ ನೀವು ಹೋಗಿ ಕೇಳಿದ್ರಿ, ಒಳ್ಳೇದು. ಆಮೇಲೆ ತುಂಬ ಜನ ಅದನ್ನು ಪಾಯಿಂಟ್ ಮಾಡಿದ್ರು, ನಿಮ್ಮೊಬ್ರಿಗೋಸ್ಕರ ನೀವು ಕೇಳ್ಕೊಂಡಿಲ್ಲ, ಎಲ್ರಿಗೂ ನೆಕ್ಸ್ಟು ಬರೋ ಎಲ್ಲ ಕನ್ನಡ ಸಿನಿಮಾಗಳಿಗೂ ಮಾಡಿ ಅಂತ. ಬಟ್ ಅವರು ಅಷ್ಟು ಜನ ಹಂಗೆ ಹೇಳಿದ್ದು, ನೆಕ್ಸ್ಟ್ ಸಿನಿಮಾ ಇನ್ನು ಮುಂದೆ ಒಳ್ಳೊಳ್ಳೆ ಸಿನಿಮಾಗಳು ಮಾಡಿ ಅಂತ. ಆ್ಯಂಡ್ ನನಗೆ ತುಂಬ ಖುಷಿ ಆಗೋದೇನು ಅಂದರೆ, ಒಂದಿಷ್ಟು ಕಮೆಂಟ್ಸು ಡೈರೆಕ್ಟ್ ಮೀಟ್ ಮಾಡ್ತಿದ್ದೀನಲ್ಲ, ಸಿನಿಮಾ ನೋಡಿದವರೆಲ್ಲ ಸೆಲೆಬ್ರಿಟಿ ಶೋ ಆಗಲಿ, ನಾವು ಸ್ಟಾರ್ಟಿಂಗಿಂದ ಟೋಟಲ್ ಟೀಮ್ ವರ್ಕ್ ಮಾಡ್ತಿದ್ದೀವಲ್ಲ, ಇದು ಉತ್ತರ ಕರ್ನಾಟಕ ಆ ಕಡೆ, ಈ ತುಮಕೂರು ಬಿಟ್ಟು ಆ ಕಡೆಯಿಂದ ಈ ಸಿನಿಮಾ ಓಡುತ್ತೆ. ಬೆಂಗಳೂರಲ್ಲಿ ಮಲ್ಟಿಪ್ಲೆಕ್ಸ್ ಬಂದರೆ ನಿಮಗೆ ಅದು ಬೋನಸ್ಸು ಅಂತಲೇ ಇತ್ತು. ಬಟ್ ಇವತ್ತು ಸಿಂಗಲ್ ಸ್ಕ್ರೀನ್ ಇಷ್ಟಿದ್ರೆ ಮಲ್ಟಿಪ್ಲೆಕ್ಸ್ ಒಂದು ಕೈ ಮೇಲಿದೆ ನಮಗೆ. ಅಂದರೆ ಅಷ್ಟು ಜನ ಹೆಣ್ಮಕ್ಳು, ಫ್ಯಾಮಿಲಿ ಆಡಿಯನ್ಸು. ಆ್ಯಂಡ್ ಅಷ್ಟು ಜನ ನನಗೆ
ಅವತ್ತಿಂದ ಒಂದಿಷ್ಟು ಥಿಯೇಟ್ರ್ ವಿಸಿಟ್ ಮಾಡ್ತಿದ್ದೀನಲ್ಲ, ಲೇಡೀಸು ಅಂದರೆ ತಾಯಂದರು ಹಿಂಗೆ ತಪ್ಕೊಂಡು ಅದಾದಮೇಲೆ ನಾನು ನಿಂತಿದ್ದೀನಿ ಒಂದು ಥಿಯೇಟ್ರು, ಅದು ಐ ಥಿಂಕ್ 9:45 ಶೋ ಬಿಡ್ತು ಗ್ಲೋಬಲ್ ಮಾಲಲ್ಲಿ. ಬರೀ 80% ಲೇಡೀಸೇ ಇದ್ದರು, ಹೆಣ್ಮಕ್ಳು ಎಲ್ಲ ತಾಯಂದರು ಬಂದು ನಿಂತ್ಕೊಂಡು ಹಿಂಗೆ ರೌಂಡ್ ನಿಂತ್ಕೊಂಡು ನನಗೆ ಸೆಮಿ ಸರ್ಕಲ್ ಥರ ನಿಂತ್ಕೊಂಡು ಎಲ್ಲ ಚಪ್ಪಾಳೆ ತಟ್ಟಿದ್ರು. ನೀವು ಅಬ್ಸರ್ವ್ ಮಾಡಿ, ನಮ್ಮ ಸಿನಿಮಾ ಶಿಲ್ಲೆಗಳು ಕಮ್ಮಿ ಬೀಳುತ್ತೆ, ಚಪ್ಪಾಳೆಗಳು ಜಾಸ್ತಿ ಬೀಳ್ತಿದೆ. ಶಿಲ್ಲೆ ಬಿತ್ತು ಅಂದರೆ ಅದು ಮಾಸ್ ಇದ್ರ ಥರ, ಮುಗಿದ ತಕ್ಷಣ ಎಲ್ಲ ಚಪ್ಪಾಳೆ ತಟ್ಬಿಟ್ಟು ಆ ಹೆವಿ ಫೀಲು ಬಂದು ಒಂದು ಕಮೆಂಟ್ ಬರುತ್ತೆ ನನಗೆ. ಒಬ್ಬರು ತಾಯಿ ಹೇಳ್ತಾರಲ್ಲಿ, ನಿಮ್ಮ ತಂದೆ ತಾಯಿ ನಿನ್ನನ್ನು ಹೆತ್ತಿದ್ದಕ್ಕೂ ಇವತ್ತು ಸಾರ್ಥಕ ಆಯಿತು ಮಗನೇ, ನಿನಗೆ ನೀನು ಇವತ್ತು ಆ ಥರ ಆ್ಯಕ್ಟಿಂಗ್ ಮಾಡಿದ್ಯಾ, ನನಗೆ ತುಂಬ ಖುಷಿ ಆಗೋಯ್ತು ಈ ಸಿನಿಮಾ ನೋಡಿ. ಅವ್ರ ಹೆಸರು ಉಳಿಸ್ಬಿಟ್ಟೆ ಕಣೋ, ಚೆನ್ನಾಗಿರೋ ಮಗನೇ. ಇನ್ನೊಬ್ರು ಬಂದು ಹೇಳ್ತಾರೆ, ಈ ಥರ ಸಿನಿಮಾ ಮಾಡಿದ್ರೆ ಯಾಕ್ರಿ ಕನ್ನಡದಲ್ಲಿ ಓಡಲ್ಲ, ಎಷ್ಟು ಚೆನ್ನಾಗಿ ಮಾಡಿದ್ಯಾ ಮಗನೇ. ಪ್ರತಿಯೊಂದು ನನಗೆ ಕೆಲವು ಟೈಮಲ್ಲಿ ನಿಮ್ಮ ತಂದೆನೇ ನೋಡ್ದಂಗೆ ಆಗ್ಬಿಡ್ತು. ಆ್ಯಂಡ್ ಒಂದಿಷ್ಟು ಜನ ಬೇರೆ ಫೈಟ್ ಗಿಟ್ ಎಲ್ಲ ಸೂಪರು, ಎಮೋಷನ್ ಅಳಿಸೋದ್ರಲ್ಲಿ ಒಂದು ಕೈ ಮೇಲೆ ನಿಮ್ಮ ತಂದೆಗಿಂತ ಮೇಲೆ ಅಂತ. ಅಫ್ಕೋರ್ಸ್ ನಾನು ಅದು ಹೆಮ್ಮೆಯಿಂದ ತೊಗೊತಿಲ್ಲ ಅದು, ಯಾಕಂದರೆ ಅವ್ರನ್ನ ಮೀರ್ಸೋಕ್ಕೆ ಸಾಧ್ಯನೇ ಇಲ್ಲ. ಅದು ಅಭಿಮಾನಿಗಳು ಹೇಳ್ತಿರೋದು, ಆ ಕಡೆಯಿಂದ ಬರ್ತಿರೋದು. ನನಗೆ ಆ ಮೀರ್ಸಿದ್ಯಾ ಅನ್ನೋದಕ್ಕಿಂತ ಅಂದರೆ ಅವ್ರ ಹೆಸರು ಉಳಿಸಿದ್ದೀನಿ ಅನ್ನೋದು ನನಗೆ ಒಂದು ಖುಷಿ ಆಗ್ತಿದೆ. ನೆನ್ನೆನೂ ಮಿರಾಜ್ ಹೊರಗಡೆ ಬರ್ತಿದ್ದೀನಿ, ಆಲ್ಮೋಸ್ಟ್ 10:15 ಇರಬೇಕು, 10:30 ಇರಬೇಕು. ಅಲ್ಲಿ ಚೇರ್ ಹಾಕ್ಕೊಂಡು ಕೂತಿದ್ರು, ತಾಯಂದರು ಎಲ್ಲ ಕೂತಿದ್ರು. ಐ ಥಿಂಕ್ ಒಂದು 65 ಇಯರ್ಸ್ ಇರಬೇಕು ಅವ್ರಿಗೆ. ನನ್ನ ಗಾಡಿಯಲ್ಲಿ ಕೂತ್ಕೊಂಡ್ಬಿಟ್ಟು ಎಲ್ಲ ಫ್ಯಾನ್ಸ್ ಬಂದರು, ಫೋಟೋ ಹಿಡಿಸ್ಕೊಂಡು ಹೋದ್ರು. ಅವ್ರ ಪಾಡಿಗೆ ಅವ್ರು ಕೂತಿದ್ರು. ಮೇ ಬಿ ಅವ್ರು ಸಿನಿಮಾ ಎಲ್ಲ ನೋಡಿರಲ್ಲ ಅಂತ, ಗುರ್ತು ಸಿಕ್ಕಿರಲ್ಲ ಅಂತ. ನಾನು ಹೊರಗಡೆ ಬರ್ತಿದ್ದೀನಿ, ಹಿಂಗೆ ನೋಡ್ಬಿಟ್ಟು ತುಂಬ ಚೆನ್ನಾಗಿ ಮಾಡಿದ್ಯಾ ಮಗನೇ ಸಿನಿಮಾ, ದೇವ್ರು ನಿನ್ನ ಚೆನ್ನಾಗಿಟ್ಟಿರಲಿ, ಇದೇ ಥರ ಚೆನ್ನಾಗಿ ಮಾಡೋ ಸಿನಿಮಾಗಳು ನಾನು ನೋಡಿದೆ, ತುಂಬ ಚೆನ್ನಾಗಿದೆ ಅಂದ್ಬಿಟ್ರು. ಹಂಗೆ ಯಾವ ಥರ ಅಕ್ಸೆಪ್ಟ್ ಮಾಡಿಬಿಟ್ರು ನನ್ನ. ಮಾಸ್ ಅಂತ ಒಂದಿತ್ತು, ಹುಡುಗರು ಇಷ್ಟಪಡೋದು ಅದಿತ್ತಲ್ವ, ಫ್ಯಾಮಿಲಿ ಇಷ್ಟಪಟ್ಟು. ಆ್ಯಂಡ್ ತುಂಬ ಕಮೆಂಟ್ಸ್ಗಳು ಹೆಂಗೆ ಬರ್ತಿದೆ ಅಂದರೆ ಫ್ಯಾಮಿಲಿ ಸ್ಟಾರ್ ಅಂದರು. ಸೊ ನನಗೆ ಜವಾಬ್ದಾರಿ ತುಂಬ ಜಾಸ್ತಿ ಆಗ್ಬಿಡ್ತು.